ಏಡ್ಸ್ ಎಂಬ ರೋಗ ಈ ಒಂದು ಮುಳ್ಳಿನ ರೀತಿಯಲ್ಲೇ ತಕ್ಷಣಕ್ಕೆ ಅವರನ್ನು ಚುಚ್ಚಿಬಿಡತ್ತೆ ಮತ್ತು ಚುಚ್ಚಿದರೆ ಅದು ಅವರ ದೇಹದ ಒಳಗೆ ಹೋಗಿ ಅವರಲ್ಲಿ ಇರ್ತಕ್ಕಂತಹ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತಾ ಮಾಡ್ತಾ ಒಣಕಲ ಕಡ್ಡಿ ಹಾಗೆ ಮಾಡಿಸುತ್ತೆ. ಈ ಒಂದು ರೀತಿಯಲ್ಲಿ ಕಡ್ಡಿಯ ಥರನೇ ಆ ವ್ಯಕ್ತಿಗಳಾಗ್ಬಿಡ್ತಾರೆ. ಆಗಿ ಕೆಲವು ವರ್ಷಗಳಲ್ಲಿ ಅವರು ಏನೇ ಒಂದು ಔಷಧೋಪಚಾರಗಳನ್ನು ಮಾಡ್ತಾ ಇದ್ದರೂ ಕೂಡ ಒಣಗಿ ಸೊಟ್ಟಾಗಿ ಒಂದೊಂದು ಅಂಗಾಂಗಗಳು ಕಳೆದುಕೊಂಡು ಅವರು ಸಾವನ್ನು ಅಪ್ಪತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆದರೆ ದೈವಿಕವಾದಂತಹ ಅನುಗ್ರಹದಿಂದಾಗಿ ಆ ರೋಗಕ್ಕೆ ಸ್ವಲ್ಪ ಸಮಯ ಔಷಧಿ ಉಪಚಾರವನ್ನು ಮಾಡಿದರೆ ಅವರು ಗಟ್ಟುಮುಟ್ಟಾಗಿ ಆಗುವಲ್ಲಿ ಸಂಶಯವಿಲ್ಲ. ಯಾಕೆ ಅಂತ ಕೇಳಿದರೆ, ಈಗ 12 ವರ್ಷಗಳ ಹಿಂದೆಯೇ ಇದಕ್ಕೆ ನಾವು ಔಷಧಿಯನ್ನು ಕಂಡುಹಿಡಿದು ಮತ್ತು ಅಷ್ಟೇ ಅಲ್ಲದೆ ಮಂತ್ರಶಕ್ತಿಯ ಪ್ರಯೋಗದಿಂದಾಗಿ ವಾಸಿಯನ್ನು ಮಾಡಿರ್ತಕ್ಕಂತಹ 4 ವ್ಯಕ್ತಿಗಳು ಇವತ್ತಿಗೂ ಕೂಡ ಆರೋಗ್ಯವಂತರಾಗಿ ಭೂಮಿಯ ಮೇಲೆ ನಮ್ಮ ಕಣ್ಣೆದುರಿನಲ್ಲಿ ನಮಗಿಂತಲೂ ಪೌಷ್ಟಿಕರಾಗಿ ಬೆಳೆದಿರ್ತಕ್ಕಂಥದ್ದು ಮತ್ತು ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಯಾರು ಆತಂಕವನ್ನು ಪಡದೇನೆ ಅಂತಹ ಒಂದು ಸಮಸ್ಯೆ ಬಂದರೆ ಎದೆಯನ್ನು ಗುಂದದೇನೆ ಈ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡು ಚೆನ್ನಾಗಿ ಬಾಳಿ ಬದುಕಿ.